ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಲಾಡ್ಲೆ ಮಶಾಕ್ ಘಟನೆಯ ಕುರಿತು ಇವತ್ತು ಎನ್ ರವಿಕುಮಾರ್ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಲಾಡ್ಲೆ ಮಶಾಕ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ. ತಮ್ಮ ಸರ್ಕಾರ ಮಾಡಿದ ತಪ್ಪಿನ ಬಗ್ಗೆ ಪ್ರಿಯಾಂಕ್ ಖರ್ಗೆ ಏನ್ ಹೇಳ್ತಾರೆ? ರಾಜ್ಯದಲ್ಲಿ ಬರೀ ತುಷ್ಟೀಕರಣ ನೀತಿಯನ್ನ ಅನುಸರಿಸಲಾಗ್ತಾ ಇದೆ. ಸರ್ಕಾರ ತುಷ್ಟೀಕರಣ ನೀತಿಯನ್ನ ನಿಲ್ಲಿಸಬೇಕು. ಬಿಜೆಪಿ ಹೋರಾಟ ಮಾಡಿದೆ, ಅದಕ್ಕಾಗಿ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಎನ್ ರವಿಕುಮಾರ್ ಹೇಳಿರುವಂಥದ್ದು. ಹಾಗಾಗಿ ನಾವು ಹುಡುಕಿ ಕೊಡಿ ಅಂತ ಅಭಿಯಾನ ಮಾಡಬೇಕಾಗತ್ತಿಲ್ಲ. ಅವ್ರನ್ನ ಕೈಕೊಳ ಹಾಕಿದಂಥ ಕ್ರಿಮಿನಲ್ಲು ತಪ್ಪಿಸ್ಕೊಂಡು ಹೋಗ್ತಾರೆ. ಯಾರ್ಯಾರ ಮೇಲೂ ಕೇಸ್ ಹಾಕ್ಸಿದ್ರಿ, ಆ ಕೇಸ್ಗಳನ್ನ ತೆಗ್ಸಾಕ್ತಿರ್ತೀರ. ನೀವು ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿಯನ್ನು ಬೆಂಗಳೂರು ಕೇಂದ್ರ ಆಗಿ ನಡೆಸ್ತಾ ಇದ್ದಾರಾ ಅವರು? ಗುಲ್ಬರ್ಗ ಜಿಲ್ಲೆ ಉಸ್ತುವಾರಿ ಕೇಂದ್ರ ಬೆಂಗಳೂರು, ಇದಾ ನಿಮ್ಮದು ಪಾಲಿಸಿ? ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು ನವೆಂಬರ್ವರೆಗೆ ಟರ್ಮ್ ಇದೆ ನೋಡಿ. ಎಲ್ಲ ಮುಗಿದಿದೆ, ಅವ್ರಿಗೆ ಕೇಳಬೇಕು. ಅದೇ ಹೇಳಿದೆ, ಅದಕ್ಕೋಸ್ಕರ ಕಮಿಟಿ ಎಲ್ಲ ಆಗಿದೆ, ಅವ್ರು ರಿಪೋರ್ಟ್ ಕೊಡ್ತಿದ್ದಾರೆ ನೋಡಿ. ಅದೇ ಈಗ ಆಗಿರೋದ್ರ ಬಗ್ಗೆ ಕಮಿಟಿ ಮಾಡಿದೆ, ವರದಿಯನ್ನ ಕೊಡ್ತಾರೆ. ಧನ್ಯವಾದ. ನೋಡೋಣ, ಗೊತ್ತಿಲ್ಲ. ನಮ್ಮ CT ರವಿ ಅವ್ರು ಸಿಗ್ತಾರೆ ನಿಮ್ಮ ಓಕೆ. ರಾಜ್ಯದಲ್ಲಿ ಬರಗಾಲ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಬೇರೆ ಒಂದು ಮೀಟಿಂಗ್ ಸಲುವಾಗಿ ನಾನು ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದಿದ್ದೆ. ಈ ಒಂದು ಗುಲ್ಬರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮತ್ತು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಜಿಲ್ಲಾ ಮಾಧ್ಯಮ ಪ್ರಮುಖರು, ಯುವ ಮೋರ್ಚಾ ಅಧ್ಯಕ್ಷರು, ನಮ್ಮ